ಇನ್ನು ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಶಿವಕುಮಾರ್ ಸೋದರ ಡಿ.ಕೆ. ಸುರೇಶ್ ಈಗಾಗಲೇ ರಾಜಕೀಯ ಕಣದಲ್ಲಿದ್ದಾರೆ. ಇದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಕೂಡ ರಾಜಕೀಯದಲ್ಲಿ ಇಲ್ಲದೇ ಇದ್ರೂ ಕೂಡ ಅವರ ಕುಟುಂಬದಲ್ಲಿ ಪ್ರಮುಖವಾಗಿ ಈ ಒಂದು ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ ಪರವಾಗಿ ಡಿ.ಕೆ. ಶಿವಕುಮಾರ್ ಪರವಾಗಿ ರಾಜಕೀಯವಾಗಿ ಅಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ನೇರವಾಗಿ ರಾಜಕೀಯದಲ್ಲಿ ಗುರುತಿಸ್ಕೊಳ್ದೇ ಇದ್ರೂ ಕೂಡ ಈ ಕ್ಯಾಂಪೇನ್ ಸಂದರ್ಭದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಹೇಗೆ ಆಸರಿಯಾಗಿ ನಿಲ್ತಾ ಇದ್ದಾರೆ. ಇದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ. ಯಾಕಂದರೆ ಈಗಿನ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಈಗ ನೇರವಾಗಿ ರಾಜಕೀಯಕ್ಕೆ ಬರ್ದೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಶಿವಕುಮಾರ್ ಪುತ್ರಿ ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಅವರ ಬೆಂಬಲಿಗರಲ್ಲೂ ಕೂಡ ಮೂಡ್ತಾ ಇದೆ. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಡಿ.ಕೆ. ಶಿವಕುಮಾರ್ ಪುತ್ರಿ ಐಶ್ವರ್ಯ ಹೆಗಡೆ. ಡಿ.ಕೆ. ಶಿವಕುಮಾರ್ ಅವರ ಪ್ರೀತಿಯ ಪುತ್ರಿ, ಪಾದರಸದಂತೆ ಓಡಾಟ, ಚುರುಕಿನ ವ್ಯಕ್ತಿತ್ವ, ವಾಕ್ಚತುರೆ, ಶಿಕ್ಷಣ ಸಂಸ್ಥೆ ಮುನ್ನಡೆಸುತ್ತಿರೋ ಯುವ ನಾಯಕಿ. ಅಪ್ಪನಂತೆ ನಾಯಕತ್ವ ಗುಣ ಹೊಂದಿರುವ ಐಶ್ವರ್ಯ ಹೆಗಡೆ ಕುರಿತಂತೆ ಇದೀಗ ಹೊಸ ಸುದ್ದಿ ಹರಿದಾಡ್ತಿದೆ. ನಿನ್ನೆಯಷ್ಟೇ ನಾಮಪತ್ರ ಸಲ್ಲಿಸಿದ ಚಿಕ್ಕಪ್ಪ ಡಿ.ಕೆ. ಸುರೇಶ್ಗೆ ಐಶ್ವರ್ಯ ಅತ್ಯುತ್ಸಾಹ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಾಥ್ ನೀಡಿದ್ರು. ದೇವಾಲಯದಲ್ಲಿ ತಿಲಕ ಹಚ್ಚೋದ್ರಿಂದ ಹಿಡಿದು ಮೆರವಣಿಗೆ, ಸಮಾವೇಶದವರೆಗೂ ಪ್ರತಿ ಹೆಜ್ಜೆಯಲ್ಲೂ ಪಕ್ಕಾ ಕೈಕಾರ್ಯಕರ್ತೆಯಂತೆ ಓಡಾಡಿದ್ರು. ಸುಡು ಬಿಸಿಲನ್ನು ಲೆಕ್ಕಿಸದೆ ಕಾರ್ಯಕ್ರಮದಲ್ಲಿ ಓಡಾಡಿದ್ರು. ತಂದೆ ಹಾದಿಯಲ್ಲಿ ನಡೆಯುತ್ತಾರಾ ಐಶ್ವರ್ಯ ಹೆಗಡೆ. ಚಿಕ್ಕಪ್ಪ ಡಿ.ಕೆ. ಸುರೇಶ್ ನಾಮಪತ್ರ ಸಲ್ಲಿಕೆ ವೇಳೆ ಐಶ್ವರ್ಯ ತೋರಿದ ಉತ್ಸಾಹ, ಅವರ ಓಡಾಟ ನೋಡಿದವರು ಅಪ್ಪರಂತೆ ಐಶ್ವರ್ಯ ಕೂಡ ರಾಜಕೀಯ ಹಾದಿ ತುಳಿತಾರ ಅಂತ ಮಾತನಾಡಿಕೊಳ್ತಿದ್ದಾರೆ. ಒಂದು ವೇಳೆ ರಾಜಕೀಯ ಪ್ರವೇಶಿಸಿದ್ರೆ ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ತಾರೆ ಅನ್ನೋ ಕುತೂಹಲ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ. ವೇದಿಕೆಯಲ್ಲಿ ಸಿಎಂ ಕಾಲಿಗೆ ಬಿದ್ದ ಡಿ.ಕೆ. ಸುರೇಶ್. ನಾಮಪತ್ರ ಸಲ್ಲಿಕೆ, ಬೃಹತ್ ರ್ಯಾಲಿ ಬಳಿಕ ರಾಮನಗರದಲ್ಲಿ ಕಾಂಗ್ರೆಸ್ನ ಬೃಹತ್ ಸಮಾವೇಶ ನಡೆಯಿತು. ವೇದಿಕೆಯಲ್ಲೇ ಡಿ.ಕೆ. ಸುರೇಶ್ ಸಿಎಂ ಸಿದ್ದರಾಮಯ್ಯ ಕಾಲಿಗೆ ನಮಸ್ಕರಿಸಿದ್ದು ಗಮನ ಸೆಳೆಯಿತು. ಇನ್ನು ಸಿಎಂ ಡಿ.ಕೆ. ಇಬ್ರು ಜೋಡೆತ್ತುಗಳಂತೆ ಕೈ ಮೇಲೆತ್ತಿ ಶಕ್ತಿ ಪ್ರದರ್ಶಿಸಿದ್ರು. ಬಿಜೆಪಿಯಿಂದ ಯಾರೇ ಅಭ್ಯರ್ಥಿಯಾದ್ರೂ 100ಕ್ಕೆ 100 ಡಿ.ಕೆ. ಸುರೇಶ್ ಅವರೇ ಗೆಲ್ಲೋದು ಅಂತ ನಾಯಕರು ಗುಡುಗಿದ್ದಾರೆ. ನಾನು ರೆಡಿಮೇಡ್ ಗಂಡು ನಿಮ್ಗಿದ್ದೇನೆ, ನಿಮ್ಮ ಸೇವೆನ ಮಾಡ್ಲಿಕ್ಕೆ. ನನ್ನೇನು ಯಾರು ತಯಾರು ಮಾಡ್ಬೇಕಾಗಿಲ್ಲ, ನೀವು ತಯಾರು ಮಾಡಿದ್ದೀರಿ. ಅಧಿಕಾರ ನಮ್ಮ ಕೈಲಿದೆ. ನಿಮ್ಮನ್ನ ರಕ್ಷಣೆ ಮಾಡೋ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿದೆ. ಬಿಜೆಪಿಯವರು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಡಿ.ಕೆ. ಸುರೇಶ್ ಅವರು 100ಕ್ಕೆ 100 ಗೆಲ್ತಾರೆ. ಈ ಸುಳ್ಳಿನ ಗ್ಯಾರಂಟಿಯನ್ನ ಇಟ್ಕೊಂಡು ಬಿಜೆಪಿಯವರು ಇವತ್ತು ನಿಮ್ಗೆ ಬರ್ತಾ ಇದ್ದಾರೆ, ನಿಮ್ಮ ಮನೆಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಇನ್ನೊಬ್ರು ಕಣ್ಣೀರ್ ಹಾಕ್ತಾ ಇರ್ತಾರೆ. ಒಟ್ನಲ್ಲಿ ಬೆಂಗಳೂರು ಗ್ರಾಮಾಂತರ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಮತದಾರರು ಮತ್ತೆ ಡಿ.ಕೆ. ಸುರೇಶ್ ಗೆಲ್ಲಿಸ್ತಾರ, ಡಾಕ್ಟರ್ ಮಂಜುನಾಥ್ರಿಗೆ ಮಣೆ ಹಾಕ್ತಾರ ಅನ್ನೋದೇ ಕುತೂಹಲ. ಸೈಯದ್ ನಿಜಾಮುದ್ದೀನ್, ಟಿವಿ9 ರಾಮನಗರ.